ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು, ಕಾನೂನಾತ್ಮಕವಾಗಿರ್ಬೋದು, ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್. ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ. ಅಂಥವ್ರು ಯಾರೇ ಇದ್ದರೂ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ, ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಯಾರೇ ಇರ್ಬೋದು ಸರ್, ಯಾರೇ ಇರ್ಬೋದು, ಇವೆಲ್ಲನೂ ಕೂಡ ಇಲ್ಲ. ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು 100 ಪ್ರಕರಣ ನೋಡಿದ್ದೀರಾ. ಇಂಥವೆಲ್ಲ ಆಗೋದು ಯಾವಾಗ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವು ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು. ಇಲ್ಲದೇ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ. ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ. ಅದಕ್ಕೆ ಬೆಂಬಲ ಕೊಡೋರು ಯಾರು? ನಮ್ಮವರು ಯಾರು ಇರ್ತಾರೆ? ಪ್ರಯತ್ನ ನೋಡಿ, ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ. ಈಗ ಅವ್ರು ಯಾರ್ಯಾರಿದ್ದಾರೆ, ಈಗ 50 ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ಲ. ಒಂದೊಂದಾಗಿ ಆಗ್ತದೆ. ಈಗ ಸಮಾಜವನ್ನು ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಭಾಳ ದೊಡ್ಡ ಪರಿವರ್ತನೆ ಬರ್ತದೆ. ಬಸವಣ್ಣವ್ರ ಕೈಲೇ ಆಗಿಲ್ಲ. ಈಗ ನಾವೇನು ಮಾಡ್ತೀವಿ ನೋಡಿ, ಈಗ ಹಾಗಲ್ಲ, ಕ್ಲಬ್ ಇರಲಿಲ್ಲ. ಅವೆರಡು ಪ್ರಕರಣದಲ್ಲೂ ಕೂಡ ಒಂದು ಖಾಸಗಿ ಒಂದು ಖಾಸಗಿಯಾಗಿ ನಡೀತಾ ಇದ್ದು. ಇನ್ನೂ ಒಂದು ಯಾವುದೋ ಅವ್ರ ಹೊಲದಲ್ಲಿ ಅದೇನು ಬಿದ್ದೋಗಿರುವ ಇನ್ನೇನು ಮನೆ ಕುಸಿದೋಗ್ತಾ ಇದೆ ಅಂತ ರಿಕ್ರಿಯೇಷನಲ್ ಇದ್ರ ಮಾಡ್ತಾ ಇದೆ. ಅದ್ರ ಮೇಲೆ ಕ್ರಮ ತಗೋತೀವಿ. ಈಗ ಯಾವ್ಯಾವ ಸಣ್ಣ ಪುಟ್ಟ ಹೊಲದಲ್ಲಿ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಲ್ಲ. ಇಲ್ಲ ನೀವು ದಯವಿಟ್ಟು ಹೋಲಿಕೆ ಮಾಡಿ ಸರ್. ಹಿಂದಿನ ಸರ್ಕಾರದ ವರ್ಸಸ್ ಈ ಸರ್ಕಾರದಲ್ಲಿ ಅಟ್ಲೀಸ್ಟ್ ಒಂದು 50% ಕಮ್ಮಿ ಆಗಿದೆ. ಇನ್ನು ನಾನೇನು 0 ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗ್ತದೆ. ಅದ್ರ ಪ್ರಯತ್ನ ಮಾಡಿ. ಈಗ ಹೌದಪ್ಪ, ನಾವು ಹೇಳಿದ ಮೇಲೂ 100ಕ್ಕೆ 100% ನಡೀತಾ ಇದೆ ಅಂದರೆ ಒಪ್ತೀನಿ. ಈಗ ನೋಡಿ, ಡ್ರಗ್ಸ್ ಮೇಲೆ ನಾವು ಸಾಕಷ್ಟು ಇದು ಮುಂಚೆ ಫಾರ್ಮಸಿಗಳಲ್ಲೆಲ್ಲ ತಮ್ಗೆ ಗೊತ್ತಿತ್ತು ಮುಂಚೆ ಏನೇನು ಸಿಗ್ತಾಯಿತ್ತಂತ, ಅವೆಲ್ಲನೂ ಬಂದ್ ಮಾಡಿಸಿದ್ದೀವಿ. ಈಗ ಡ್ರಗ್ಸ್ದು ಅಷ್ಟೇ ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಗಾಂಜಾ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಹೀಗೆ ಹಂತವಾಗಿ ಇದು ಮಾಡ್ತಾಯಿದೆ. ಪ್ರಯತ್ನ ನಮ್ಮದು ನಾವು ಸರ್ಕಾರದಿಂದ ಒಂದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದ್ದರೆ ಹಂತವಾಗಿ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ನಿಮಗೂ ಗೊತ್ತಿದೆ, ಕಷ್ಟ ಇದೆ ಅಂತ. ಹಂಗೇನಾದರೂ ಆಗ್ಬಿಟ್ರೆ ಮತ್ತು ನಿಮ್ಮ ಚಾನೆಲ್ಗಳು ಬಂದಾಗ್ಬಿಡ್ತವೆ. ಅಕ್ಕಲ್ಕೋಟ್ ತಿಳ್ಕೊಂಡು ಹೇಳ್ತೀನಿ, ನನಗೆ ಐಡಿಯಾ ಇಲ್ಲ. ಯಾವುದು ಇಲ್ಲ ಇದಿರ್ದೇನಾ? ಅಫ್ಜಲ್ಪುರ್ದು ಏನು ನನಗೆ ಗೊತ್ತಿಲ್ಲ. ಐ ವಿಲ್ ಫೈಂಡ್ ಔಟ್. ನನಗೆ ಅದ್ರ ಬಗ್ಗೆ ಇಲ್ಲ, ಅದೇನಾದರೂ ಇದ್ರ ಜೊತೆ ಇದ್ರೆ ವಿ ವಿಲ್ ಸಿ. ಈಗ ನ್ಯಾಯ ಇದೆ ನೋಡಿ, ಅದೆಲ್ಲ ಈಗ ಹಂಗೇನಾದರೆ ದೂರು ಕೊಟ್ಟಿದ್ದಾರೆ ಅವರು. ಅಲ್ಲಿ ವೆರಿಫೈ ಮಾಡಿಸ್ತೀನಿ. ಈ ಕೇಸ್ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಐ ವಿಲ್ ಫೈಂಡ್ ಔಟ್. ಇಲ್ಲ, ಯಾರು ಹೇಳಿದ್ದು? ಇದೆಲ್ಲ ತನಿಖೆಯಿಂದಾನೇ ಹೊರಗೆ ಬಂದಿದ್ದಲ್ಲ. ನಾವಂತೂ ಹೇಳಿದ್ದೀವಲ್ಲ ಇವರೇ. ವಾಟ್ ಎವರ್ ಇದು ಯಾರ ಹಿಂಗೆ ಇದು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದರೆ ನಿಮ್ಮ ಗೌಪ್ಯತೆಯನ್ನು ಮೇಂಟೈನ್ ಮಾಡೋದು ಜವಾಬ್ದಾರಿ ನಮ್ಮದಾಗಿರ್ತದೆ. ನಮಗೆ ಗೊತ್ತಾಗಬೇಕಲ್ಲ. ನಮ್ಗೆ ಹೆಂಗೆ ಗೊತ್ತಾಗ್ತದೆ ನೀವು ಇದರಿಂದ ಈ ವಂಚನೆಗೆ ಒಳಗಾಗಿದ್ದೀರಾ ಅಂತ? ನೋ ವಿ ಹ್ಯಾವ್ ಗಿವನ್ ಕ್ಲಿಯರ್. ಡೈರೆಕ್ಟಾಗಿ ಕಮಿಷನರಿಗೆ ಭೇಟಿಯಾಗಿ ಕೊಡಲಿ. ಬೇರೆ ಯಾರು ನಿಮಗೆ ಬೇರೆ ಕೆಳಗಿನ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ನೇರವಾಗಿ ಕಮಿಷನರಿಗಾನ ಕೊಡ್ರಿ ಅಥವಾ ನನ್ನ ಹತ್ರನ ಬರ್ರಿ. ಅದೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಕಮಲಾಪುರದ ಯಾವುದಿದೆ? ಅವೆಲ್ಲನೂ ಕ್ಲಬ್ ಮಾಡೋಣ ಅಂತ. ಐ ವಿಲ್ ಫೈಂಡ್ ಔಟ್. ಅಫ್ಜಲ್ಪುರ್ದು ಮತ್ತು ಇದ್ರದ್ದು ಫೈಂಡ್ ಔಟ್. ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಸೊ ಅದಕ್ಕೆ ಸುಮ್ಮನೆ ನಾನು ಮಾತಾಡೋದು ತಪ್ಪಾಗ್ತದೆ. ಯಾವುದ್ರಿ? ಇಲ್ಲ, ಈಗಾಗಲೇ ಮಾಡಿದ್ದೀವಿ. ಇದು ಸೆನ್ ACPಗೆ ಇದಕ್ಕೋಸ್ಕರನೇ ಒಂದು ಅಧಿಕಾರಿಗಳನ್ನು ಹಸ್ತಾಂತರ ಮಾಡಿ ವಿ ವಿಲ್ ಡೂ ದಿಸ್. ಯಾಕಂದರೆ ನೀವು ಹೇಳ್ದಂಗೆ ಲೋಕಲ್ನಲ್ಲಿ ಎಲ್ಲರೂ ಇದು ಇರ್ತದೆ. ಅದಕ್ಕೆ ನಾವು ACP ಸೆನ್ನಿಗೆ ನಾನು ಇದು ಒಪ್ಪಿಸ್ತಾ ಇದ್ದೀನಿ. ನಮ್ಮದು ಮಾತ್ರ ಚರ್ಚೆ ಆಗ್ತಾ ಇರೋದು, CLPನಲ್ಲಿ ಚರ್ಚೆ ಆಗುತ್ತೆ. ಆಯ್ತು, ಏನು ಹೇಳ್ರಿ? ಇಲ್ಲ
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನೋ ಐ ಬೆಗ್ ಟು ಡಿಫರ್. ಆಯಿತು, ಏನು ಹೇಳಿದ್ರು ಹೇಳ್ರಿ ನನಗೆ. ನಾನು ಹೇಳಲ್ಲ, ಅವ್ರು ಏನು ಹೇಳಿದ್ರು? ಒಂದು ನಿಮಿಷ ನಮ್ಮ ಅರುಣ್ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ನನಗೆ ಅವ್ರೇನು ಹೇಳಿದ್ರು ಎಂ ಬಿ ಪಾಟೀಲ್ ಸಾಹೇಬರು? ಸದ್ಯಕ್ಕೆ ಖಾಲಿ ಇಲ್ಲ, ನನಗೂ ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ. ಪಾಪ ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರು. CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು? ಯಾರು ಮಸ್ದಿದ್ರು? ಫಸ್ಟು ಅದು ನೋಡ್ಕೊಳಕ್ಕೆ ಹೇಳ್ರಿ BJPನಲ್ಲಿ. ಇಲ್ಲ ಸರ್, ಯಾರು ಹೇಳ್ತಾರೆ ಈಗ? ಈಗ ಹೈಕಮಾಂಡಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನೋ ನಂಗೆ ಗೊತ್ತಿರಬೇಕಲ್ಲ. ಮತ್ತು ಮುಂಚೆ ಥರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI IT ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರಲಿ, ಅದೇನಿದೆ ವಾದ ಮಾಡ್ತಾರಲ್ಲ, ನೋಡೋಣ. ಈಗ ನಾನು ಹೇಗೆ ಹೇಳೋಕ್ಕಾಗ್ತದೆ? ನಾವು ಏನಿದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಒತ್ತಡ ತರ್ತಾರೆ. ಈಗ ಇದು ಹೊಸದೇನಿದೆ, ತಮಿಳ್ನಾಡಿನಲ್ಲಿ ಮಾಡ್ತಾ ಇರಲಿಲ್ವಾ? ತಮಿಳ್ನಾಡಿನಲ್ಲಿ ಗವರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ. ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ನಿಮ್ಮ ಜಾರ್ಖಂಡ್ನಲ್ಲಂತೂ CM ಅವರಿಗೆ ಯಾವುದೇ ಕಾರಣ ಇರಲಾರ್ದೆ ಒಳಗೆ ಹಾಕ್ಬಿಟ್ರು. ಸುಪ್ರೀಂ ಕೋರ್ಟು ಛೀಮಾರಿ ಹಾಕ್ತು CBI IT ED ಮತ್ತು ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ. ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ? ಅದೇ ರೀತಿ ಎಲ್ಲೆಲ್ಲಿ BJP ದುರ್ಬಲ ಆಗಿದೆ ಪಕ್ಷ, ಆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನು ಮತ್ತು ರಾಜ್ಯಪಾಲರ ಕಚೇರಿಗಳನ್ನು ಉಪಯೋಗ ನರೇಂದ್ರ ಮೋದಿಯವರು ಮತ್ತು ಶಾ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದೇ ಇವಾಗ ಕರೆದಿದ್ದೀನಿ, ಅದಕ್ಕೆ ಅದೇನೇನಿದೆ ದಾಖಲೆಗಳು ನೋಡ್ಬಿಟ್ಟು ಮಾತಾಡ್ತೀನಿ. ಅದು ಮೊನ್ನೆ ಒಂದು ಇದು ಆಗಿದೆ, ಅದು DC ಅವರಿಗೆ ಎಲ್ಲ ತರಕ್ಕೆ ಹೇಳಿದ್ದೀನಿ. ಇವಾಗ ಐ ವಿಲ್ ವೆರಿಫೈ ದಟ್. ಇಲ್ಲ, ಅದು ನೋಡ್ತೀನಿ ಏನಿದೆ ದಾಖಲೆ. ಈಗ ಏನಾಗ್ತದೆ, ಸಿಸ್ಟಮ್ನಲ್ಲಿ ಒಂದು ಸರಿ ಬಂದುಬಿಟ್ರೆ ಮತ್ತೆ ಲಾಂಗ್ ಟರ್ಮ್ ಆಗುತ್ತೆ. ಈ ಡ್ಯಾಮೇಜ್ ಬರೀ 2 ತಿಂಗಳದಲ್ಲ, ಇನ್ನು ಅವ್ರು ರಿಟೈರ್ ಆಗೋ ತನಕ ಇದು ಇರ್ತದೆ. ವಿ ವಿಲ್ ಸಿ, ಐ ವಿಲ್ ವೆರಿಫೈ ದ ಡಾಕ್ಯುಮೆಂಟ್ಸ್. ನೋಡಿ, ನನ್ನ ಮಾಹಿತಿ ಪ್ರಕಾರ ಆ ವ್ಯಕ್ತಿ 5-6 ವರ್ಷದಿಂದ ಅಲ್ಲೇ ಇರೋದು, ಲಾಂಗ್ ಸ್ಟ್ಯಾಂಡಿಂಗ್. ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ಲ ನನಗೆ ಅಲ್ಲೇ ಬೇಕು ಇಲ್ಲೇ ಬೇಕು ಅಂತೇನೋ ಹೇಳಿದೆ. ಅವ್ರ ಮೇಲೆ ಇನ್ನೂ ಒಂದೆರಡು ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿದರು.